ಶಿಕ್ಷಣ ಇಲಾಖೆಯ ಇನ್ನೊಂದು ಮಹತ್ವದ ಯೋಜನೆ ದೀಕ್ಷಾ ಆ್ಯಪ್. ಇದು ಏನಪ್ಪ ಅಂದರೆ 2021 ಮೇ ತಿಂಗಳಲ್ಲಿ ಕರ್ನಾಟಕ ರಾಜ್ಯದ ಪದವಿ ಪೂರ್ವ ಶಿಕ್ಷಣ ಇಲಾಖೆ ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ರೂಪಿಸಿದ ಪರೀಕ್ಷಾ ಅಭ್ಯಾಸ ಕಾರ್ಯಕ್ರಮ ಕೇಂದ್ರ ಸರ್ಕಾರದ ದೀಕ್ಷಾ ಆ್ಯಪನ್ನು ಜಾರಿಗೆ ತರಲಾಗಿದೆ. ಪ್ರತಿಯೊಂದು ವಿಷಯಕ್ಕೆ ಈ ಪಠ್ಯಪುಸ್ತಕ, ಬಹು ಆಯ್ಕೆಯ ಪ್ರಶ್ನೆಗಳು, ವಿವರಣಾತ್ಮಕ ಪಠ್ಯಾಂಶಗಳು, ಕಲಿಕಾ ಸಂಪನ್ಮೂಲಗಳು, ಅಭ್ಯಾಸ ಪ್ರಶ್ನೆಗಳು, ಪ್ರಶ್ನೆಕೋಶ, ಶಿಕ್ಷಕರಿಗೆ ಪಾಠ ಯೋಜನೆ ಸಂಪನ್ಮೂಲಗಳನ್ನು ಈ ಪೋರ್ಟಲ್ನಲ್ಲಿ ಅಳವಡಿಸಲಾಗಿದೆ. DSRTU 10ನೇ ತರಗತಿಯ ಮಕ್ಕಳ ಪರೀಕ್ಷಾ ಸಿದ್ಧತೆಗೆ ಫೋಕಸ್ ಎಂಬ ಪುನರ್ಮನನ ಕಾರ್ಯಕ್ರಮವನ್ನು ರೂಪಿಸಿದ್ದು, ಇದು ಕೂಡ ದೀಕ್ಷಾ ಪೋರ್ಟಲ್ನಲ್ಲಿ ಲಭ್ಯವಾಗಲಿದೆ. ಅಂದರೆ ಈ ದೀಕ್ಷಾ ಪೋರ್ಟಲು SLC ಮತ್ತು PUC ಹುಡುಗರಿಗೆ ಒಂದು ಸ್ಟಡಿ ಮಟೀರಿಯಲನ್ನು ಒದಗಿಸ್ತಕ್ಕಂಥ ಒಂದು ಆ್ಯಪ್ ಆಗಿದೆ. ಕೇಂದ್ರ ಸರ್ಕಾರ ಶಿಕ್ಷಣ ಸಚಿವಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ NCERT ವತಿಯಿಂದ ಈ ಅಪ್ಲಿಕೇಶನ್ ಅಭಿವೃದ್ಧಿಪಡಿಸಿದ್ದು, ಡಿಜಿಟಲ್ ಮಾಧ್ಯಮದ ರೂಪದಲ್ಲಿ ಶೈಕ್ಷಣಿಕ ಸಂಪನ್ಮೂಲವನ್ನು ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೂ ಲಭ್ಯವಾಗುವಂತೆ ಅಭಿವೃದ್ಧಿಪಡಿಸಿದೆ. NCERT ಅವರು ಈ ಆ್ಯಪನ್ನು ಮಾಡಿದ್ದಾರೆ. ಡಿಜಿಟಲ್ ತಂತ್ರಜ್ಞಾನದ ಮೂಲಕ ರಾಷ್ಟ್ರಾದ್ಯಂತ ಎಲ್ಲ ಶಿಕ್ಷಕರಿಗೂ ಅನುಕೂಲವಾಗುವಂತೆ ಅಭಿವೃದ್ಧಿಪಡಿಸಲಾದ ತಂತ್ರಜ್ಞಾನ ಆಧಾರಿತ ನೆರವು ಕಾರ್ಯಕ್ರಮ ಇದಾಗಿದೆ. ದೀಕ್ಷಾ ಪೋರ್ಟಲನ್ನು ಕೇಂದ್ರ ಸರ್ಕಾರದ ಮಾನವ ಸಂಪನ್ಮೂಲ ಮತ್ತು ಅಭಿವೃದ್ಧಿ ಸಚಿವಾಲಯವು 2017 ಸೆಪ್ಟೆಂಬರ್ 5ರಂದು ಆರಂಭಿಸಿತು. ಅಂದರೆ ಶಿಕ್ಷಕರ ದಿನಾಚರಣೆ ದಿವಸ 2017ಕ್ಕೆ ಇದು ಆರಂಭ ಮಾಡಿತು. ದೀಕ್ಷಾ ಪೋರ್ಟಲನ್ನು ದೇಶದ ಎಲ್ಲ ಶಿಕ್ಷಕರಿಗೆ ಡಿಜಿಟಲ್ ಮಾಧ್ಯಮವಾಗಿ ಆರಂಭಿಸಲಾಯಿತು. ಈ ಎಲ್ಲ ಶಿಕ್ಷಕರು ದೀಕ್ಷಾ ಪೋರ್ಟಲ್ನಲ್ಲಿ ತರಬೇತಿ ಪಡೆಯಬಹುದು. ಜೊತೆಗೆ ಈ ಪೋರ್ಟಲ್ನಲ್ಲಿ 1ರಿಂದ 12ನೇ ತರಗತಿಯವರೆಗಿನ ಎಲ್ಲ ವಿದ್ಯಾರ್ಥಿಗಳಿಗೆ ಅಧ್ಯಯನ ಸಾಮಗ್ರಿಗಳು ಲಭ್ಯ ಇದೆ. ಈ ಪೋರ್ಟಲ್ನಲ್ಲಿ ಸ್ನಾತಕೋತ್ತರ ಪದವಿಯವರೆಗಿನ ವಿದ್ಯಾರ್ಥಿಗಳ ಅಧ್ಯಯನ ಸಾಮಗ್ರಿಗಳು ಸಹ ಲಭ್ಯವಿದೆ. ಏನಪ್ಪ ಅಂದರೆ PG ಮಟೀರಿಯಲ್ ಕೂಡ ಇದರಲ್ಲಿ ಲಭ್ಯ ಇದೆ. ಯಾವುದು ದೀಕ್ಷಾ ಆ್ಯಪ್ನಲ್ಲಿ. ಇದು ವಾಸ್ತವವಾಗಿ ಈ ಪಠ್ಯಪುಸ್ತಕಗಳು ಮತ್ತು ಈ ಶಿಕ್ಷಣದ ವಿಷಯಗಳ ದೊಡ್ಡ ಭಂಡಾರವಾಗಿದೆ. ಈ ಪೋರ್ಟಲ್ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಹೆಚ್ಚು ಉಪಯುಕ್ತ. ವಿಶೇಷವಾಗಿ ಲಾಕ್ಡೌನ್ ಸಮಯದಲ್ಲಿ ಶಾಲಾ ಕಾಲೇಜುಗಳು ಮುಚ್ಚಲ್ಪಟ್ಟಾಗ ಈ ಪೋರ್ಟಲ್ ಹೆಚ್ಚು ಉಪಯೋಗಕ್ಕೆ ಬಂದಿತ್ತು. ಯಾಕಂದರೆ ಈ ದೀಕ್ಷಾ ಪೋರ್ಟಲ್ ಈಗ ಕಾಲೇಜು, ಸ್ಕೂಲಲ್ಲೆಲ್ಲ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲೇ ಹೋಗ್ತಾಯಿದ್ರು. ಆವಾಗ ಇದು ಹೆಚ್ಚು ಯೂಸ್ ಆಗಿತ್ತು. ದೀಕ್ಷಾ ಪೋರ್ಟಲ್ಗೆ ಸಂಬಂಧಿಸಿದ ಇನ್ನು ಪ್ರಮುಖ ಅಂಶಗಳು ಏನಪ್ಪ ಅಂದರೆ, ಮಾನವ ಸಂಪನ್ಮೂಲ ಮತ್ತು ಅಭಿವೃದ್ಧಿ ಸಚಿವಾಲಯವು ದೀಕ್ಷಾ ಪೋರ್ಟಲನ್ನು ಆರಂಭಿಸಿದೆ. ಶಿಕ್ಷಕರಿಗೆ ಸುದ್ದಿ, ಪ್ರಕಟಣೆಗಳು, ಮೌಲ್ಯಮಾಪನ, ಶಿಕ್ಷಕರ ತರಬೇತಿ ಸಾಮಗ್ರಿಗಳನ್ನು ಒದಗಿಸುವ ಉದ್ದೇಶದಿಂದ ಈ ಆ್ಯಪ್ ಪ್ರಾರಂಭ ಆಯಿತು. ಈ ಪೋರ್ಟಲ್ ಮೂಲಕ ಶಿಕ್ಷಕರು ಆನ್ಲೈನ್ ಮತ್ತು ಆಫ್ಲೈನ್ನಲ್ಲಿ ತರಬೇತಿ ಪಡೆಯಬಹುದು. ದೀಕ್ಷಾ ಪೋರ್ಟಲ್ನಲ್ಲಿ ಕೋರ್ಸ್ ಮೆಟೀರಿಯಲ್ 11 ಭಾಷೆಗಳಲ್ಲಿ ಲಭ್ಯ ಇದೆ. ಈ ಭಾಷೆಗಳೆಂದರೆ ಇಂಗ್ಲೀಷ್, ಬಂಗಾಳಿ, ಹಿಂದಿ, ಅಸ್ಸಾಮಿ, ಗುಜರಾತಿ, ಕನ್ನಡ, ಉರ್ದು, ತೆಲುಗು, ತಮಿಳು, ಮಲಯಾಳಂ, ಮರಾಠಿ, ಒರಿಯಾ, ಛತ್ತೀಸ್ಗಢಿ ಮತ್ತು ಸಿಂಧಿ. ಈ ಸಂಪನ್ಮೂಲ ಒದಗಿಸುವಿಕೆ ಮಾಹಿತಿ ತಂತ್ರಜ್ಞಾನ ಉಪಕರಣ ಪೂರೈಕೆ ಮಾಡಲಾಗ್ತಾಯಿದೆ. ಇದು ಆನ್ಲೈನ್ ಕಲಿಕೆಗೆ ಆದ್ಯತೆಯನ್ನು ಕೊಡ್ತಕ್ಕಂಥ ಒಂದು ಅಪ್ಲಿಕೇಶನ್. ಯಾವುದು? ದೀಕ್ಷಾ ಆ್ಯಪ್. ಈಗ ಇನ್ನೊಂದು ಶಿಕ್ಷಣ ಇಲಾಖೆಯ ಯೋಜನೆಯನ್ನು ನಾವು ನೋಡೋದಾದರೆ ಹಳ್ಳಿ ಮುತ್ತು ಯೋಜನೆ. ಈ ಹೆಸರು ಹಳ್ಳಿ ಮುತ್ತು ಯೋಜನೆ. ಹಳ್ಳಿ ಮುತ್ತು ಈ ಯೋಜನೆಯಡಿ ಗ್ರಾಮೀಣ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಶಾಲಾ ಶಿಕ್ಷಣವನ್ನು ಪೂರ್ಣಗೊಳಿಸಿದ ಮತ್ತು CET ಮೂಲಕ ಸರ್ಕಾರಿ ಕೋಟಾದಲ್ಲಿ ವೃತ್ತಿಪರ ಕೋರ್ಸ್ಗಳಿಗೆ ಆಯ್ಕೆಯಾದ 500 ಅತ್ಯುತ್ತಮ ವಿದ್ಯಾರ್ಥಿಗಳಿಗೆ ಪೂರ್ಣ ಶುಲ್ಕವನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಭರಿಸಲಾಗ್ತದೆ. ಅಂದ್ರೆ 500 ವಿದ್ಯಾರ್ಥಿಗಳು ಏನು ಗೌರ್ಮೆಂಟ್ ರೂರಲ್ ಸ್ಕೂಲಲ್ಲಿ ಓದಿದ್ದಾರೆ, ಅವ್ರು ಯಾರು ವೊಕೇಶ್ನಲ್ ಕೋರ್ಸಿಗೆ CET ಪಾಸಾಗಿದ್ದಾರೆ, ಅಂಥವ್ರಿಗೆ 500 ವಿದ್ಯಾರ್ಥಿಗಳಿಗೆ ಪೂರ್ಣ ಶುಲ್ಕವನ್ನು KEA ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏನಪ್ಪ ಅಂದರೆ ಇದು ಒದಗಿಸ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅದೇ ರೀತಿ ಇಲ್ಲಿವರೆಗೆ ನಾವು ನೋಡಿದ್ದು ಎಷ್ಟು ಶಿಕ್ಷಣ ಇಲಾಖೆಯ ಎಷ್ಟು ಒಂದು ಯೋಜನೆಯನ್ನು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟ 20 ಯೋಜನೆಗಳನ್ನು ನಾವು ಇಷ್ಟೊತ್ತು ನೋಡಿದ್ವಿ.
ಈಗ ಮತ್ತು ಬೇರೆ ಇಲಾಖೆ ಯೋಜನೆಗಳು ನೋಡೋಣ.